ಹಾಯ್ ಎಲ್ರಿಗೂ ನಮಸ್ಕಾರ. ಹಬ್ಬ ಅಂದಮೇಲೆ ತಯಾರಿ ನಡೆಸಲೇಬೇಕಲ್ವ, ಹಾಗಾಗಿ ನಾನು ಮುಂಚೆನೇ ರೆಡಿ ಮಾಡ್ಕೊಂಬೇಡ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊ. ಬಿಕಾಸ್ ಏನಾಗುತ್ತೆ, ಹಿಂದಿನ ದಿನ ಅವತ್ತಿನ ದಿನ ಅಂತ ಅಂದರೆ ಆಗೋದಿಲ್ಲ, ಟೆನ್ಷನ್ ಆಗ್ತೀವಿ. ಸೊ ದಟ್ ಮುಂಚೆನೇ ರೆಡಿ ಮಾಡೋಣ ಅಂದ್ಬಿಟ್ಟು ಬ್ಲೌಸ್ ಪೀಸ್ನ ರೋಲ್ ಮಾಡಿ ಬ್ಯಾಂಗಲ್ ಹಾಕಿ ಫಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಒಂದು ನೆಟೆಡ್ ಕ್ಲಾತ್ ತೊಗೊಂಡು ಅದರೊಳಗಡೆ ಕಾಯಿನು ಮತ್ತು ಬ್ಲೌಸ್ ಪೀಸು ಬ್ಯಾಂಗಲೆಲ್ಲ ಇಟ್ಟು ಟೈ ಮಾಡಿ ಅದಕ್ಕೊಂದು ಕೀ ಬೆಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಕೀ ಬೆಂಚ್ ಅಂತೂ ತುಂಬ ಚೆನ್ನಾಗಿದೆ. ನಾನು ತುಂಬ ಇಷ್ಟಪಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಸೊ ನನಗೇನು ಅಂದರೆ, ನಾವು ಕೊಡೋ ಗಿಫ್ಟ್ ಇನ್ನೊಬ್ರಿಗೂ ಇಷ್ಟ ಆಗಬೇಕು, ಅದು ವೇಸ್ಟ್ ಆಗಬಾರ್ದು ಅನ್ನೋದು. ಸೊ ದಟ್ ಕೀ ಬೆಂಚ್ ಅಂದಿದ ತಕ್ಷಣ ಡಿಫ್ರೆಂಟ್ ಬರುತ್ತೆ. ಈ ವರಮಹಾಲಕ್ಷ್ಮಿಗೆ ಏನು ಕೊಡೋಣ ಅಂತ ಯೋಚನೆ ಮಾಡಿ ನಾನು ಈ ಥರ ಕವು ಅಂದರೆ ಹಸು ಇರೋ ಅಂಥದ್ದು, ಅದಕ್ಕೆ 2 ಸಣ್ಣ ಬಾಲ್ ಗ್ಲಾಸ್ದಿದೆ. ಸೊ ಅದರೊಳಗಡೆ ಅರಿಶಿನ ಕುಂಕುಮ ಹಾಕಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನನಗೆ ಈ ಥರ ಯೂನಿಕ್ಕಾಗಿ ಮಾಡಬೇಕು ನಾನೇ ಅನ್ನೋದು ತಲೆಯಲ್ಲಿತ್ತು. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಈ ಥರ ಕೊಟ್ಟ